ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಇವತ್ತೇನಿಲ್ಲ ರೀ, ರೆಡಿಯಾಗಿ ಹೊರಗೆ ಹೊಂಟೆ ನೋಡಿರಿ. ಎಲ್ಲಂದ್ರೆ ರೀ ತವ್ರ ಮನೆ ಫಂಕ್ಷನ್ ಕಡೆನೇ ಐತ್ರಿ. ಅಂದ್ರೆ ತವ್ರ ಮನೆಗೆ ಒಂದು ಫಂಕ್ಷನ್ ಐತ್ರಿ. ತವ್ರ ಮನೆ ಯಾರ್ದಲ್ರಿ, ಬಾಜುಕ್ನೇ ಯಾರ್ದ. ಹೀಗಾಗಿ ರೆಡಿಯಾಗಿ ಹೊಂಟೇನಿ ನೋಡಿರಿ. ಒಬ್ಬಾಕಿನೇ ಹೊಂಟೇನಿ ರೀ. ಹತ್ರ ರೀ ಸಿದ್ದರಾಮಯ್ಯರ ಕುಪೆ ಬಸ್ ನೋಡ್ಬೋದು ನೀವು. ಈ ಇರ್ತೈತೆ ಮಾತ್ರ ರೀ. ಹೋಗಿ ಬರುತ್ತನ ತೀರಾ ಹೈರಾಣ ಆತ್ರಿ. ಅದು ದಿನ ಹೋಗಿ ಬಂದೇನೆ ವಾಪಸ್ ರೀ. ಅವ್ವ ಚಾಕ್ಲೇಟ್ ವರ್ಕರ್ಕಿ ಸಕರ್ಕಿ ಚಾಕ್ಲೇಟ್ ಬಗಾಲೈತಿ ಅದಿ ವರ್ಕರ್ ಚಾಕ್ಲೇಟ್ ತೊಗೊಂಡದಾಗ ನನಗೆ ಪರಿಚಯ ಇದ್ದಾರಂದ್ರೆ ಅಲ್ಲೇ ನಮ್ಮ ಮನೆ ಬಾಜುಕ್ನವ್ರದ್ದೊಂದು ಫಂಕ್ಷನ್ ಐತ್ರಿ. ಹೀಗಾಗಿ ಆ ಫಂಕ್ಷನ್ಗೆ ಹೋಗೋಕಿದ್ದೀನಿ ರೀ ನಾನು. ಆಮೇಲೆ ಅದೇ ದಿನ ಫಾದರ್ಸ್ ಡೇನೂ ಐತ್ರಿ. ಹೀಗಾಗಿ ಆ ಫಂಕ್ಷನ್ ಮುಗಿಸ್ಕೊಂಡೇನೆ ಹೇಳ್ರಿ. ನಾ ಹೆಂಗಿದ್ದು ಫಾದರ್ಸ್ ಡೇ ಐತಂದ ಕೇಕ್ ತಂದಿದ್ದು ರೀ ನಮ್ಮ ಪಪ್ಪನ ಸಲುವಾಗಿ. ಆಮೇಲೆ ಏನಿಲ್ಲ ಅದನ್ನ ಸೆಲೆಬ್ರೇಷನ್ ಮಾಡಿ ವಾಪಸ್ ಬರೋಕ್ಕಿದ್ದೀನಿ ರೀ. ಟೈಮು ಅಷ್ಟೊಂದೇನು ಭಾಳ ಇರಲಾಗೈತೆ ರೀ. ಇವರು ನೋಡಿರಿ ನಮ್ಮಪ್ಪ ರೀ. ಇವೆರಡು ನಮ್ಮ ತಮ್ಮನ ಮಕ್ಕಳು ಆಲ್ರೆಡಿ ನೀವು ನೋಡಿದ್ರೆ ವಿಡಿಯೋದ್ರು ಇರ್ತಾರೆ ಇವತ್ತು ರೀ. ಇವರಿಬ್ಬರು ಬಂದಿರಿ. ಆಮೇಲೆ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ರೀ ಎಷ್ಟು ಹೇಳಿದ್ರು ಕಮ್ಮಿ ಆಯ್ತು ಅನ್ಬೋದು. ಅಂದ್ರೆ ನಮ್ಮ ಪಪ್ಪ ಹೆಂಗಂದ್ರೆ ರೀ, ಹಿಂಗೆ ಸೀದಾ ಸಾದಾ ರೀ. ಹಿಂಗೇನು ಆಡಂಬರದೈತೆ ಅನ್ನೋದು ರೀ ಏನು ಇಂಥದ್ದೇನು ಗೊತ್ತಿಲ್ಲ ರೀ. ಆಮೇಲೆ ಹೊರಗಿನ ಪ್ರಪಂಚದ ಐತನ ಗೊತ್ತಿಲ್ಲ ಅನ್ಬೋದು ನೀವು. ಅಂದ್ರೆ ಅವ್ರ ಕೆಲಸ ಆಯ್ತು. ನಮ್ಮ ಪಪ್ಪ ರೈತರದ ರೀ. ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ರೈತನ ಮಗಳತ್ತಂದ್ರಿ. ರೈತರಿಕಿನ ಮಾಡ್ತಾರೆ ರೀ. ನಮ್ಮ ಅಜ್ಜನ ಕಾಲದಿಂದನೇ ರೈತರಿಕಿನ ಐತ್ರಿ. ಆಮೇಲೆ ನಮ್ಮ ತಮ್ಮನೂ ಅದೇ ಮಾಡ್ತಾನೆ ರೀ. ಆಮೇಲೆ ಸೈಡ್ ಬಿಸ್ನೆಸ್ಸು ಮಾಡ್ತಾನೆ ರೀ. ಆದರೂ ನಮ್ಮ ಪಪ್ಪ ಅಂದು ಹೆಂಗಿತ್ತಂದ್ರೆ ರೀ, ರೈತರಿಗೆ ಜೀವನ ಐತ್ರಿ. ಹಾಗಾಗಿ ಹೊರಗಿನ ಪ್ರಪಂಚದಾಗ ಗೊತ್ತಿಲ್ಲ ರೀ ಅವ್ರಿಗೆ. ಭಾಳ ಸೀದಾ ಸಾದಾ ರೀ. ಅವ್ರ ಬಗ್ಗೆ ಎಷ್ಟು ಹೇಳಿದಷ್ಟು ಕಮ್ಮಿ ಆಯ್ತು ಅನ್ಬೋದು. ಯಾಕಂದ್ರೆ ರೀ ನಮಗೆ ಈಗೆಲ್ಲ ಇದೆಲ್ಲ ಇದನ್ನದು ಐತ್ರಿ. ಆದ್ರೆ ಆವಾಗಿನ ಅಂತ ಅಷ್ಟಿಂದನೇ ಅನುಕೂಲದು ಇದನ್ನದು ಏನೂ ಇಲ್ಲಾಗಿದ್ದು ರೀ. ಇವರೇ ನಮ್ಮ ಮಮ್ಮಿ ರೀ. ಹೆಂಗಂದ್ರೆ ರೀ ಆವಾಗಿಂದೇನು ಹಿಂಗೆ ಅಂದ್ರೆ ಗಾಡಿ ಘೋಡ ಅಂರಿ ಇಂಥದ್ದು ಏನೂ ಅನುಕೂಲ ಅಂತೂ ಏನೂ ಇಲ್ಲಾಗಿದ್ದು ರೀ. ಆಮೇಲೆ ಹೆಂಗೆ ರೀ ನಮ್ಮ ಪಪ್ಪ ಅಂದ ಒಂದು ಆಗಿಂದ ನನಗೆ ನೆನಪಂದ್ರೆ ರೀ ಸೈಕಲ್. ಆಮೇಲೆ ಆ ಸೈಕಲ್ ಮೇಲೆ ನಮ್ಮ ಪಪ್ಪ ನಮ್ಮನ್ನು ಅಂದರೆ ಎಲ್ಲಿ ಕರ್ಕೊಂಡು ಹೋಗೋದಾಗಲಿ ಮಾಡೋದಾಗಲಿ ಇಂಥದ್ದನ್ನು ಇದ್ರ ಮೇಲೆ ಸೈಕಲ್ ಮೇಲೆ ರೀ. ಆಮೇಲೆ ಅದು ಮುಂದೆ ಹಾಕೋದು ಒಂದು ಕ್ಯಾರೇಜ್ ಟೈಪ್ ಒಂದು ಬರ್ತೈತೆ ರೀ. ಅದ್ರ ನಾವು ಸಣ್ಣಾಗಿರ್ತಾ ಅದ್ರ ಕುಣ್ಸ್ಕೊಂಡು ಹೋಗೋದ್ರಿ. ಆಮೇಲೆ ನಾವು ದೊಡ್ಡವ್ರು ಆದ ನಂತರ ರೀ ಹಿಂದಿನ ಸೈಡ್ ಕ್ಯಾರೇಜ್ಗೆ ರೀ ಈ ರೀತಿ ಇರ್ತೈತೆ ಮಾತ್ರ ರೀ. ಅದು ನನಗೆ ಪೂರ್ತಿ ನೆನಪೈತೆ ರೀ ನಮ್ಮ ಪಪ್ಪ ಅಂದ್ರೆ. ಇಲ್ಲಿ ನೋಡಿರಿ ಹಳ್ಯಾಗಳು ಇಬ್ಬರು ಬಂದಿರಿ. ಸಾರಿ ಒಬ್ಬ ಹಳ್ಯಾರಿ ಒಬ್ಬಕ್ಕೆ ಸಸಿ ರೀ. ಇಬ್ಬರು ಕೂಡ ನೋಡಿರಿ ಕೇಕ್ ತಿನ್ಸಾತಾರೆ ರೀ. ನಾವು ಹೋಗಿರ್ತೀನಂದ್ರೆ ಅವ್ರಿಗೆ ಅದೊಂದು ರೀತಿ ಖುಷಿನೇ ಇರ್ತದೆ ರೀ ಇಬ್ಬರು ಮಂದಿಗೂ ರೀ. ಆಮೇಲೆ ಇವು ನಮ್ಮ ತಮ್ಮ ರೀ. ತಮ್ಮನ ಹೆಂಡತಿ ಅಂತೂ ಬಂದೇ ಇಲ್ಲಿ ಹಿಡಿಯೋತ್ರು. ಯಾಕಂದ್ರೆ ನೈಟಿ ಮೇಲೆ ಇದ್ರಲ್ಲ ಹಂಗಾಗಿ ಒಲ್ಲೆನ ತಿಳ್ರಿ ಹಿಡಿಯೋತ್ರು ಬಂದೇ ಇಲ್ಲ ರೀ. ನಮ್ಮ ಪಪ್ಪಾಗೇನಿಲ್ಲ ರೀ ಇದು ಸೆಲೆಬ್ರೇಷನ್ ಆಗಲಿ ಇಂಥವು ಏನೋ ಇದೇನೇನೋ ಗೊತ್ತೇ ಇಲ್ಲ ರೀ. ಇಂಥವೆಲ್ಲ ಐತನ್ ರೀ. ನಮ್ಮ ಮಮ್ಮಿಗೂ ಗೊತ್ತಿಲ್ಲ ರೀ. ಅಂದ್ರೆ ನಮ್ಮ ಮಮ್ಮಿ ಒಂದು ರೀತಿ ಇದನ್ ರೀ. ಅಂದ್ರೆ ಇಂಥವೆಲ್ಲ ಒಂಚೂರು ಕಡೆಗೆ ಏನಾರು ಹಿಂಗೆ ತಿಳ್ಕೊತಾಳೆ. ನಮ್ಮ ಪಪ್ಪಾಗದು ಇಂಥವೆಲ್ಲ ಆಡಂಬರದಿತ್ತು ಜೀವನದು ಆಗಲಿ ರೀ. ಇಂಥವು ಸೆಲೆಬ್ರೇಷನ್ ಅನ್ರಿ ಇಂಥವು ಏನೇನೋ ಗೊತ್ತಿಲ್ಲ ರೀ. ತಾನಾತು ತನ್ನ ಕೆಲಸ ಆಯ್ತು ಅಂತಾರಲ್ಲ ಹಂಗೆ ರೀ. ತನ್ನ ದನ ಕರಾರಿ ತನ್ನ ಹೊಲ ಮನೆ ಇಂಥ ಪ್ರಿಫರೆನ್ಸ್ ಹೋಗೋದನ್ ರೀ. ಅವು ತನ್ನ 2 ಮೊಮ್ಮಕ್ಕಳು ಇಂಥ ಇದ್ರ ಹೋಗೋಣ ಅದಾನ ರೀ. ಹೀಗಾಗಿ ಇವತ್ತನ್ನೆಲ್ಲ ಗೊತ್ತಿಲ್ಲ. ಇದೆಲ್ಲ ಅಂದ್ರೆ ಕೇಕ್ ಅದು ಏನ ಮಾಡೋಣ ರೀ. ಇದೇನು ಬ್ಯಾಡ ಇದು ಇಂಥದ್ದೇನು ಮಾಡ್ಕೋದು ಅಂತಂದ್ರೆ ಹೀಗೆಲ್ಲ ಇದನ್ನ ಅನ್ಸತೈತೆ ರೀ ಅವ್ರಿಗೆ. ಒಲ್ಲೆನಾತಿರಿ. ಹಂಗಾಗಿ ಏನಿಲ್ಲ ರೀ. ನಾವು ಒಂದು ಐತಿ ಪಪ್ಪ ಇವತ್ತಿದು ಅಂದ್ರೆ ಆಕಸ್ಮಿಕವಾಗಿ ಬಂದೇನು ರೀ ನಾನು. ಅಂದ್ರೆ ಸೆಲೆಬ್ರೇಷನ್ ಸಲುವಾಗಿ ಅಂತ ಏನು ಬಂದಿಲ್ಲಾಗಿನ್ ರೀ. ನಾ ಫಂಕ್ಷನ್ ಸಲುವಾಗಿ ಹೋಗಿನ್ರಲ್ಲ. ಹಾಗಾಗಿ ಇರ್ಲಿಲ್ಲ ಪಪ್ಪ ಅಂತಂದು ಅವ್ರಿಗೆ ಹೇಳಿ ಅದು ಸೆಲೆಬ್ರೇಷನ್ ಮಾಡ್ಕೊಂಡು ವಾಪಸ್ ಮನೆಗೆ ಬಂದೆ ನೋಡಿರಿ. ಬರೋಕೆ ಸಾಯಂಕಾಲ ಲೇಟನಾಗಿತ್ತು. 6 ಗಂಟೆ ಆಗಿತ್ತು ರೀ. ನಾನು ಬಂದ ನಂತರ ನೋಡಿರಿ ಇಲ್ಲಿ ಸ್ನೇಹ ಅದು ನಾನು ಬರೋದು ಇದನ್ನ ಕಾಯತ್ತೀರಿ. ಯಾಕಂದ್ರೆ ಅವರು ಅವ್ರ ಪಪ್ಪನ ಜೊತೆ ಸೆಲೆಬ್ರೇಷನ್ ಮಾಡ್ಕೋರಿದ್ರು ರೀ. ಹಾಗಾಗಿ ಮುಂಜಾನೆ ಹೋಗೋ ಮುಂದೆ ಹೇಳಿರಿ ಸ್ನೇಹ ರೀ. ಅವ್ರ ಪಪ್ಪಾಗೂ ಹೇಳಿರಿ ಬೇಗ ಕೆಲಸ ಮುಗಿಸ್ಕೊಂಬರ್ರಿ ತಂದು. ಆಮೇಲೆ ನನಗೂ ಹೇಳಿರಿ ಬೇಗ ಬಾ ಮಮ್ಮಿ ಮತ್ತು ಬಂದ ನಂತರ ಏನಾರೇ ಮಾಡೋನು ಕಡೆಗೆ ಏನೂ ಕೇಕ್ ತರ್ಲಿಲ್ಕೂ ಸ್ವೀಟ್ ತಂದು ಇದನ್ನ ಸ್ವೀಟ್ ಮಾಡಿರ್ಕೋತ ಮನ್ಯಾಗ ಪಪ್ಪಾಗೆ ವಿಶ್ ಮಾಡೋಣ ಇದನ್ನ ಮಾಡೋಣ ಅಂತಂದು. ಹಾಗಾಗೇನಿಲ್ಲ ರೀ. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಇಲ್ಲಿ ರೀ. ನೋಡ್ಬೋದು ನೀವು ಇಲ್ಲಿ. ಇವ್ರ ಬಗ್ಗೆ ಹೇಳ್ಬೇಕಾದ್ರೂ ಇವ್ರದ್ದು ಸೇಮ್ ಅದೇ ಐತ್ರಿ. ಅಂದ್ರೆ ನಮ್ದೇನು ನಾವು ರೈತರಿಗೇನು ಇವ್ರೇನು ರೈತರಿಗೇದೇನು ಮಾಡೋಂಗಿಲ್ಲ. ಅದು ನಮ್ಮ ಬಿಸ್ನೆಸ್ ಐತ್ರಲ್ಲ. ಹಿಂಗಾಗೇನಿಲ್ಲ ರೀ. ಇವರು ಸಾದಾ ಸಿಂಪಲ್ ಮನುಷ್ಯ ಆತನ ಅನ್ಬೋದು ರೀ. ಮಕ್ಕಳಿಗೆ ಒಂದು ಆಸೆ ಐತ್ರಿ. ಹಿಂಗಾಗಿ ಅವ್ರ ಸಲುವಾಗಿ ನೋಡಿರಿ ಇದು ಸೆಲೆಬ್ರೇಷನ್ ಅಂತ ಅನ್ಬೋದು ನೀವು. ಹೇಳಿರೋರು ಮೊದಲೇ ರೀ. ಯಾಕಂದ್ರೆ ರೀ ದೊಡ್ಡ ಬಾ ಮಮ್ಮಿ ಮತ್ತು ಮಾಡೋಣ ಸೆಲೆಬ್ರೇಷನ್ ಅಂತಂದು
ಹಿಂಗಾಗಿನಿಲ್ರಿ ಶ್ರೀನು ನೋಡಿರಿ ಅವಂಗೆ ಒಂದು ರೀತಿ ಇದನ್ನು ಖುಷಿ ರೀ. ಯಾಕಂದ್ರೆ ರೀ ಆ ಸೆಲೆಬ್ರೇಷನ್ ಐತನ ಅನ್ನೋಕಿತನೂ ಏನಿಲ್ಲ ರೀ, ನಮ್ಮ ಸ್ತ್ರೀಗೆ ಏನಕತ್ರಿ ಸ್ವೀಟ್ ಭಾಳ ಹಿಡಿಸತ್ತೆ ರೀ. ಹಿಂಗಾಗಿ ಏನಾರೇ ನೀವು ಒಂದಿಂದ್ರೆ ಕೂತು ಸ್ವೀಟ್ ತರ್ತಾರಲ್ಲ ಇಲ್ಲ ನಂಗೆ ಸ್ವೀಟ್ ಸಿಗ್ತದಲ್ಲ ತಿನ್ನಾಕತ್ತಂದು ಹಿಂಗೆ ಅವ್ನು ಇದನ್ನು ರೀ. ಯಾಕಂದ್ರೆ ರೀ ಭಾಳ ಹಿಡ್ಸತ್ತೆ ರೀ ಸ್ತ್ರೀಗೆ ಸ್ವೀಟ್. ಅದನ್ನ ನಾವು ಈಗ ಅವಂಗೆ ಇದನ್ನು ಮಾಡತ್ತಿದ್ದು ರೀ. ಯಾಕಂದ್ರೆ ರೀ ಮನ್ಯಾಗೂ ಹಂಗೆ ಒಂದು ಸ್ವೀಟ್ ಏನಾರೇ ಮಾಡಿ ಅಂದ್ರೂ ಅವಾಗೂ ಹಂಗೆ ರೀ. ಆಮೇಲೆ ಏನಾರು ತಂದ್ರೂ ಹಂಗೆ ರೀ, ಫಸ್ಟ್ ನನಗೆ ಬೇಕಂತಾನೆ ರೀ, ಈ ರೀತಿ ಇರ್ತದೆ ರೀ. ಆಮೇಲೆ ಏನಿಲ್ಲ ರೀ ಸ್ನೇಹ ಏನಿಲ್ಲ ರೀ ಒಂದು ಡ್ರಾಯಿಂಗ್ ಸ್ಕೆಚ್ ಮಾಡಿಲ್ಲ ರೀ. ಹಿಂಗಾಗಿ ಅವ್ರ ಪಪ್ಪನ ಸಲುವಾಗಿ ರೀ. ಆಮೇಲೆ ಮತ್ತೇನೋ ಕವನ ಬರ್ದಿಳತ್ತೆ ರೀ ಲೆಟ್ರ್ ಆತನ ನೋಡ್ರಿ. ಈಗ ಅವ್ರ ಪಪ್ಪನ ಸಲುವಾಗಿ ಅಪ್ಪನ ಮಗಳು ಅನ್ಬೋದು. ಯಾಕಂದ್ರೆ ರೀ ನನಗಿಂತ ಹೆಚ್ಚು ಅವ್ರ ಮೇಲೆನೂ ಜೀವ ಐತೆ ರೀ ಸ್ನೇಹಂದು. ಹಿಂಗಾಗಿ ಅವರು ಹಂಗೆ ಅದಾರ ರೀ ಥರ ರೀ. ಶ್ರೀನ್ಕಿದನು ಇದನ್ನು ಆಕಿ ಮೇಲೂ ಹೆಚ್ಚೈತೆ ಅನ್ಸುತ್ತೆ ರೀ. ಯಾಕಂದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳು ಇಲ್ಲಾಗಿರಿ. ಹಿಂಗಾಗಿ ಸ್ನೇಹ ಹರಕೆ ಹೆಣ್ಮಗಳು ಅನ್ಬೋದು. ಯಾಕಂದ್ರೆ ಅವ್ರ ಸ್ನೇಹನ ಸಲುವಾಗಿ ಹೆಣ್ಣು ಹುಟ್ಲತ್ತಂದು ಹರಕೆ ಓದ್ತೀರಿ. ಹಿಂಗಾಗಿನಿಲ್ಲ ರೀ. ಈ ವಿಡಿಯೋ ಇಲ್ಲಿಗೆ ಮುಗಿಸಾತೇನೆ ರೀ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.